ಹಾರ್ಟ್ ಅಟ್ಯಾಕ್ ಆಗುವ 1 ತಿಂಗಳ ಮುಂಚೆಯೇ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಸಿನಿಮಾ ಸೀರಿಯಲ್ಗಳಲ್ಲಿ ತೋರಿಸುವಂತೆ ಹೃದಯಾಘಾತ ಯಾವಾಗಲೂ ಆಗುವುದಿಲ್ಲ. ಕೆಲವೊಮ್ಮೆ ಹಠಾತ್ತಾಗಿ ಅಥವಾ ಮೌನವಾಗಿ ಸಂಭವಿಸಬಹುದು. ಆದರೆ ಎಚ್ಚರಿಕೆ ಚಿಹ್ನೆಗಳು ಅನೇಕ ಜನರಿಗೆ ಗಂಟೆಗಳು, ದಿನಗಳು ಅಥವಾ ವಾರಗಳ ಮುಂಚಿತವಾಗಿ ಸಂಭವಿಸಬಹುದು. ಎದೆನೋವು. ಕೆಲವು ನಿಮಿಷಗಳಿಂದ ಹೆಚ್ಚು ಎದೆನೋವು ಕಾಣಿಸಿಕೊಂಡರೆ ಅದು ತಾನಾಗಿಯೇ ಹೋಗುತ್ತದೆಯೇ ಎಂದು ನೋಡಲು ಕಾಯಬೇಡಿ, ಏಕೆಂದರೆ ಇದು ಹೃದಯಾಘಾತದ ಸಂಕೇತವಾಗಿರಬಹುದು. ಆದರೆ ಹೃದಯಾಘಾತದಿಂದ ಬಳಲುತ್ತಿರುವ ಪ್ರತಿಯೊಬ್ಬರೂ ಎದೆನೋವನ್ನು ಅನುಭವಿಸುವುದಿಲ್ಲ ಎನ್ನುವುದು ನೆನಪಿರಲಿ. ಎದೆಯಲ್ಲಿ ಬಿಗಿತ ಕಾಣಿಸಿಕೊಳ್ಳಬಹುದು. ಯಾರಾದರೂ ನಿಮ್ಮ ಎದೆಯನ್ನು ಹಿಸುಕುತ್ತಿರುವಂತೆ ಭಾಸವಾಗಬಹುದು. ತೋಳು, ಕುತ್ತಿಗೆ, ದವಡೆ, ಬೆನ್ನು ಅಥವಾ ಹೊಟ್ಟೆಗೆ ಹರಡಬಹುದು ಮತ್ತು ಆಗಾಗ ಉಸಿರಾಟದ ತೊಂದರೆ, ಬೆವರುವಿಕೆ ಕೂಡ ಉಂಟಾಗಬಹುದು. ಸಾಮಾನ್ಯಕ್ಕಿಂತ ಹೆಚ್ಚು ದಣಿವು. ತಡೆಯಲು ಸಾಧ್ಯವೇ ಇಲ್ಲ ಎನ್ನುವಷ್ಟು ಅಸಾಮಾನ್ಯ ದಣಿವು. ಇದು ನಿಮ್ಮ ಹೃದಯಕ್ಕೆ ರಕ್ತದ ಹರಿವು ಕಡಿಮೆಯಾಗಿರುವ ಕಾರಣದಿಂದಾಗಿರಬಹುದು. ಇದು ದೇಹಾದ್ಯಂತ ರಕ್ತವನ್ನು ಪಂಪ್ ಮಾಡಲು ಹೃದಯವು ಹೆಚ್ಚು ಕೆಲಸ ಮಾಡಲು ಕಾರಣವಾಗುತ್ತದೆ. ಸರಿಸುಮಾರು 70% ಮಹಿಳೆಯರು ಹೃದಯಾಘಾತದ ಮೊದಲು ಆಯಾಸವನ್ನು ಅನುಭವಿಸುತ್ತಾರೆ. ತಲೆ ಸುತ್ತುವುದು, ಊಟವನ್ನು ಬಿಟ್ಟು ಬಿಡುವುದು ಅಥವಾ ನಿರ್ಜಲೀಕರಣದಂತಹ ಕಾರಣಗಳಿಂದಲೂ ತಲೆಸುತ್ತು ಬರಬಹುದು. ಆದರೆ ಇದು ಹೃದಯಾಘಾತದ ಸಂಕೇತವೂ ಆಗಿರಬಹುದು. ಜೊತೆಗೆ ಎದೆನೋವು ಅಥವಾ ಉಸಿರಾಟದ ತೊಂದರೆಯೂ ಕಾಣಿಸಿಕೊಳ್ಳಬಹುದು. ಅಜೀರ್ಣದಂಥ ಹೊಟ್ಟೆ ನೋವು. ಪುರುಷರು ಮತ್ತು ಮಹಿಳೆಯರಲ್ಲಿ 50ಕ್ಕಿಂತ ಹೆಚ್ಚು ಹೃದಯಾಘಾತಗಳಲ್ಲಿ ಕಂಡುಬರುವ ಲಕ್ಷಣವಾಗಿದ್ದು, ಹೊಟ್ಟೆಯ ಅಸ್ವಸ್ಥತೆ, ಖಾಲಿ ಅಥವಾ ತುಂಬಿದ ಹೊಟ್ಟೆಯೊಂದಿಗೆ ವಾಕರಿಕೆ ಅಥವಾ ಉಬ್ಬಿದ ಭಾವನೆಯನ್ನು ಒಳಗೊಂಡಿರಬಹುದು. ಊತ. ಕಾಲುಗಳು, ಕಣಕ್ಕಾಲುಗಳು ಅಥವಾ ಪಾದಗಳಲ್ಲಿ ಅಸಾಮಾನ್ಯ ಊತವು ದೇಹದಾದ್ಯಂತ ರಕ್ತವನ್ನು ಸರಿಯಾಗಿ ಪಂಪ್ ಮಾಡದಿರುವ ಸಂಕೇತವಾಗಿರಬಹುದು. ಇತರ ಭಾಗಗಳಲ್ಲಿ ನೋವು. ಎದೆನೋವು ಹೃದಯಾಘಾತದ ಸಾಮಾನ್ಯ ಲಕ್ಷಣವಾಗಿದ್ದರೂ ನಿಮ್ಮ ದೇಹದ ಇತರ ಪ್ರದೇಶಗಳಲ್ಲಿ ನೀವು ನೋವು ಅಥವಾ ಅಸ್ವಸ್ಥತೆಯನ್ನು ಅನುಭವಿಸಬಹುದು.